ವಿಶ್ವವಿಖ್ಯಾತ ಹಂಪಿಯನ್ನ ನೋಡೋಕೆ ದೇಶ ವಿದೇಶದ ಪ್ರವಾಸಿಗರು ಬರುವುದು ಸಾಮಾನ್ಯ. ಅಲ್ಲದೆ ವಿದೇಶಿಗರು ಇಲ್ಲಿ ಬಂದು ಮೋಜು ಮಸ್ತಿ ಮಾಡ್ತಾರೆ ಅನ್ನೋ ಆರೋಪವೂ ಇದೆ. ಆದರೆ ಈಗ ಇಲ್ಲಿಗೆ ಆಗಮಿಸಿರೋ 8 ವಿದೇಶಿಗರ ತಂಡ ಹಂಪಿಯನ್ನ ಸ್ವಚ್ಛಗೊಳಿಸ್ತಾ ಇದೆ. ಇಲ್ಲಿನ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಿಂಭಾಗದ ಪುಷ್ಕರಣಿ, ದುರ್ಗಾ ದೇವಸ್ಥಾನ, ಪಾಕಶಾಲೆ ಮುಂತಾದ ಕಡೆ ಕಳೆದ 15 ದಿನಗಳಿಂದ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಎಫ್ಎಸ್ಎಲ್ ಎಂಬ ಎನ್ಜಿಒ ಅಡಿ ಕೆಲಸ ಮಾಡುವ ಈ ವಿದೇಶಿಗರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಲ್ಲಿನ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದಾರೆ. ವಿಶ್ವ ಪರಂಪರೆ ತಾಣದಲ್ಲಿ ಸ್ವಚ್ಛತೆ ಮಾಡೋದು ಇವರಿಗೆ ಖುಷಿ ತಂದಿದೆಯಂತೆ. ಹಂಪಿಯ ಸ್ವಚ್ಛತೆಯೊಂದೇ ಅಲ್ಲದೆ ಇಲ್ಲಿನ ಮಕ್ಕಳಿಗೆ ಪಾಠ ಹೇಳುವ ಕೆಲಸವನ್ನ ಇವರು ಮಾಡುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಸಾಮಾನ್ಯವಾಗಿ ಹಂಪಿಗೆ ವಿದೇಶಿಗರು ಹೋದ್ರು ಅಂದ್ರೆ ಅಲ್ಲಿ ಮೋಜು ಮಸ್ತಿ ಮಾಡ್ತಾ ಅಲ್ಲಿನ ಸಂಸ್ಕೃತಿಯನ್ನ ಹಾಳು ಮಾಡ್ತಾರೆ ಅನ್ನೋ ಒಂದು ಆರೋಪ ಪ್ರತಿ ಬಾರಿಯೂ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಇಲ್ಲಿ ಬಂದಿರುವಂತಹ ತಂಡ ಇದಕ್ಕೆ ವ್ಯತಿರಿಕ್ತವಾಗಿ ನಿಂತಿದೆ. ಏನೆಲ್ಲ ಕಾರ್ಯಗಳನ್ನ ಅಲ್ಲಿ ಹಮ್ಮಿಕೊಂಡಿದೆ ಈ ತಂಡ? ಹೌದು ಭಾವ, ಏನಂತಂದ್ರೆ ಹಂಪಿ ಬರತಕ್ಕಂತ ವಿದೇಶಿಗರು ಇಲ್ಲಿ ಸ್ವೇಚ್ಛಾಚಾರದಿಂದ ನಗ್ನವಾಗಿ ನರ್ತಿಸ್ತಾರೆ ಮತ್ತು ಈ ತರದ ಕೆಟ್ಟ ಕೆಲಸಗಳನ್ನೆಲ್ಲ ಗಾಂಜಾ ಸೇರಿ ಈ ತರ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಆರೋಪನೇ ವಿದೇಶಿಗರ ಮೇಲಿದೆ. ಆದ್ರೆ ಇದೆಲ್ಲವನ್ನು ಅಲ್ಲಗಳೆಯುವಂತೆ ಜರ್ಮನಿ ಮತ್ತು ದಕ್ಷಿಣ ಕೊರಿಯಾದ ವಿವಿಧ ಏನು ಕಾರ್ಯಕರ್ತರು ವಿದೇಶಿಗರು ಬಂದಿದ್ದಾರೆ. ಅವ್ರು ಏನಂತಂದ್ರೆ ಹಂಪಿ ವರ್ಲ್ಡ್ ಹೆರಿಟೇಜ್ ರಿಸಾರ್ಟ್ ಆಗಿದೆ, ಏನು ವಿಶ್ವ ಪರಂಪರಾ ಪಟ್ಟಿಯಲ್ಲಿರ್ತಕ್ಕಂಥ ಹಂಪಿಯನ್ನು ನಾವು ಸ್ವಚ್ಛ ಮಾಡೋದ್ರ ಮೂಲಕ ಇಲ್ಲಿ ಇನ್ನಷ್ಟು ವಿದೇಶಿಗರು ಮತ್ತು ದೇಶೀಯ ಮಂದಿಗಳನ್ನ ನೋಡಂತ ಪ್ಲೇಸ್ ಇದು. ಅದನ್ನ ಸ್ವಚ್ಛಗಿರೋದು ಎಲ್ಲರ ಕರ್ತವ್ಯವಾಗಿದೆ. ಈ ರೀತಿಯಲ್ಲಿ ನಾವು ಕೂಡ ಈ ರೀತಿಯಾಗಿ ಹಂಪಿಯನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡಬೇಕು ಅನ್ನೋಂತ ಮಾತನ್ನ ಅವ್ರು ಹೇಳಿದ್ರು. ಮತ್ತು ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ ಹಂಪಿ ಒಂದು ಐತಿಹಾಸಿಕ ತಾಣ. ಇಂಥ ತಾಣವನ್ನು ನಾವು ಮತ್ತೆ ಕಳೆದುಕೊಂಡ್ರೆ ಮತ್ತೊಮ್ಮೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂತ ಮಾತನ್ನ ಇಲ್ಲಿ ಹೇಳಿದ್ರು. ಕೇವಲ ಹಂಪಿಯ ಸ್ಮಾರಕಗಳನ್ನ ಸ್ವಚ್ಛ ಮಾಡೋದಲ್ಲದೆ ಇಲ್ಲಿನ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲಿಸುವ ಮೂಲಕ ಅವರು ತಮ್ಮ ಒಂದು ದೇಶದ ಒಂದು ಹಿರಿಮೆಯನ್ನು ಇಲ್ಲಿ ತೋರ್ತಾ ಇದ್ದಾರೆ ಅಂತ ಹೇಳುವಾಗ ಇಲ್ಲಿನ ಬಡ ಮಕ್ಕಳಿಗೆ ಮೂಲಕ ಮತ್ತು ಡ್ರಾಯಿಂಗ್ ಚಿತ್ರವನ್ನು ಬಿಡಿಸುವ ಮೂಲಕ ಮತ್ತು ಎಸ್ಪೆಷಲಿ ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ತಾ ಗಮನ ಸೆಳೆದಿದ್ದಾರೆ ಅಂತ ಹೇಳ್ಬೋದಾಗಿದೆ ಭಾವನಾ. ಓಕೆ, ಈಗ ಸದ್ಯ ಯಾವ ಭಾಗ, ಹಂಪಿಯ ಯಾವ ಭಾಗದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ? ಇನ್ನು ಎಷ್ಟು ದಿನಗಳ ಕಾಲ ಇವರು ಈ ಕಾರ್ಯವನ್ನ ಮುಂದುವರಿಸ್ತಾರೆ ನರಸಿಂಹಮೂರ್ತಿ? ಭಾವನಾ, ಇದು 15 ದಿನಗಳ ಒಂದು ಕ್ಯಾಂಪ್ ಆಗಿರೋದ್ರಿಂದ ನಿನ್ನೆಗೆ ಇಂದಿಗೆ ಒಂದು 2 ದಿನಗಳ ಕಾಲ ಅವರು ಹಂಪಿಯಲ್ಲಿ ಉಳಿಯಲಿದ್ದಾರೆ. ಇದೀಗ ನಿನ್ನೆ ಏನು ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕೊಳ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದು ಸಾಲು ಮಂಟಪಗಳನ್ನು ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಂಪಿ ಏನಿದೆ ಅಲ್ಲಿ ಒಂದು ತಂಡ ಶಾಲಾ ಮಕ್ಕಳಿಗೆ ಪಾಠ ಹೇಳತಕ್ಕಂಥ ಕೆಲಸ ಮತ್ತು ಶಾಲೆಯ ಗೋಡೆ ಚಿತ್ರಗಳೆಲ್ಲ ಮೇಲೆ ಇಂಗ್ಲಿಷ್ ಲೆಟರ್ಸ್ ಮತ್ತು ವಿವಿಧ ಪ್ರಾಣಿಗಳನ್ನು ಚಿತ್ರವನ್ನು ಬಿಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 2 ರಿಂದ 3 ದಿನಗಳ ಕಾಲ ಅವರು ಉಳಿಯಲಿದ್ದಾರೆ ಭಾವನಾ. ಧನ್ಯವಾದ ನರಸಿಂಹಮೂರ್ತಿ ಮಾಹಿತಿಗಾಗಿ.